ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ಏನು ಮಾಡ್ತಾಯಿದ್ದೀರಾ? ಹೀಗೆ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ನಿನ್ನೆಯಿಂದ ಮಾಡಿದ್ದು. ಸ್ವಲ್ಪ ಹುಷಾರಿರೋದ್ರೆ ಹುಷಾರು ಇಲ್ಲ, ತುಂಬ ನೆಗಡಿ, ಕೆಮ್ಮು, ಜ್ವರ, ಮತ್ತು ನನ್ನ ಮಗನಿಗೂ ಹುಷಾರಿಲ್ಲ. ಹಾಗಾಗಿ ನಾನು ಯಾವ ಬ್ಲಾಗ್ ಮಾಡೋಕ್ಕೂ ಹೋಗಿಲ್ಲ. ಮತ್ತೆ ಹೇಳಬೇಕು ನೀವೇ. ಇವತ್ತು ಸ್ಯಾಟರ್ಡೆ, ಏನು ಸ್ಪೆಷಲು? ಇನ್ನು ಬಾಯ್ಸ್ದಂತೂ ಹೇಳೋಂಗೆ ಇಲ್ಲ. ಆಂಜನೇಯ ಟೆಂಪಲೆಲ್ಲ ತುಂಬಿಟ್ಟಿರ್ತಾರೆ. ಹಬ್ಬ ಎಲ್ಲ ಹೇಗೆ ನಡೀತಾ ಇದೆ? ಹಬ್ಬದಲ್ಲಿ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಡುಗೆ ಎಲ್ಲ ಮಾಡಿಬಿಟ್ಟು ನೋಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಷ್ಟೊತ್ತಿಗೆಲ್ಲ ಹುಷಾರಾಗ್ತೀನಿಲ್ಲ ಅಂತ ನನಗೆ ಗೊತ್ತಿಲ್ಲ. ಹುಷಾರಾದರೆ ಅಂತೂ ಖಂಡಿತ ನಾನು ಬ್ಲಾಗ್ ಮಾಡೋಕ್ಕೆ ರೆಡಿ ಇದ್ದೀನಿ. ನನ್ನ ಮಕ್ಳಿಗೂ ಹುಷಾರಿಲ್ಲದೆ ಆಗಿರೋದ್ರಿಂದ ಅವರು ಸಹ ಕೈ ಬಿಡೋದಿಲ್ಲ. ಹಾಗಾಗಿ ನನಗೆ ತುಂಬ ಕಷ್ಟ ಆಗ್ತಿದೆ. ಮನೇಲಿ ಯಾರಾದರೂ ಸ್ವಲ್ಪ ಒಬ್ಬರು ಇದ್ದರೆ ಏನೂ ಅನಿಸಲ್ಲ. ಯಾರೂ ಇಲ್ವಲ್ಲ, ಒಬ್ಬಳೇ ಮಾಡ್ಕೊಳೋದು. ಹಾಗಾಗಿ ಸ್ವಲ್ಪ ಬ್ಲಾಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ನಮ್ಮ ಹಾಸ್ಪಿಟಲಲ್ಲಿ ಬಂದುಬಿಟ್ಟು ಫುಲ್ ಹಬ್ಬ ಜೋರು ನಡೀತದೆ. ನಿಮ್ಮನ್ನು ಇನ್ವೈಟ್ ಮಾಡ್ತಾಯಿದ್ದೀನಿ, ಬಂದುಬಿಡಿ ನಮ್ಮ ಹಾಸ್ಪಿಟಲ್, TCC ಹಾಸ್ಪಿಟಲಿಗೆ. ಮತ್ತು ಎಲ್ಲರದ್ದು ತಿಂಡಿ ಆಯಿತಾ? ತಿಂಡಿ ಮಾಡಿದ್ದೀರಾ? ಇವತ್ತು ನಾನು ಹೇಳಬೇಕಾಗಿರೋ ವಿಷಯ ಏನಂತಂದರೆ, ಜನ ತುಂಬ ಹೇಗಿದ್ದರೂ ಮಾತಾಡ್ತಾರೆ, ನಕ್ಕರು ಮಾತಾಡ್ತಾರೆ, ಜನಗಳು ನಗ್ತಾ ಇದ್ದರೂ ಮಾತಾಡ್ತಾರೆ, ಹೇಗಿದ್ದರೂ ಮಾಡ್ತಾರೆ. ಏನಪ್ಪ ಇವಳು ಸುಮ್ಮನೆ ಫೋನ್ ಹಿಡ್ಕೊಂಡು ಈ ಕಡೆ ಆ ಕಡೆ ತಿರುಗಾಡ್ತಾಳೆ, ಅದು ಇದು ಏನು. ನನ್ನ ಜನಗಳ ಬಗ್ಗೆ ಏನು ಕೇರ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಯಾರ ಬಗ್ಗೆನೂ ನಾನು ಕೇರ್ ಮಾಡಲ್ಲ. ನಂದಾಯಿತು, ನನ್ನ ಮಕ್ಕಳಾಯಿತು, ನನ್ನ ಗಂಡ ಆಯಿತು ಅಂತ ಹೇಳ್ಬಿಟ್ಟು ಇರ್ತೀನಿ. ಅವ್ರಿಗೆ ಅದೇ ಪ್ರಾಬ್ಲಮ್ಮು. ಏನು ಮಾಡೋಕ್ಕಾಗಲ್ಲ. ನಮ್ಮ ಜೀವನ ನಾವು ಕಟ್ಕೋಬೇಕು ಅಂತಂದರೆ ಒಬ್ಬರ ಮಾತು ನಾವು ಕೇಳಬಾರ್ದು. ಏನಂತೀರ? ನಮ್ಮ ಜೀವನ ನಾವು ಕಟ್ಕೋಬೇಕು ಅಂತಂದರೆ ಒಬ್ಬರ ಮಾತಿಗೆಲ್ಲ ನಾವು ತಲೆ ಕೊಡಬಾರ್ದು. ನಾವು ಏನು ಮಾಡ್ತಿದ್ದೀವಿ, ನಾವು ಏನು ಕೆಲಸ ಮಾಡ್ತಿದ್ದೀವಿ, ಅದರಲ್ಲಿ ನಮಗೆ ನಿಯತ್ತಿದೆಯಾ? ಆಯಿತು, ಮುಗೀತು. ಯಾರು ಏನಂದ್ರೂ ಕೇರ್ ಮಾಡೋಕ್ಕೆ ಹೋಗಬಾರ್ದು. ನಾನು ಇನ್ನೂ ಈಗ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್. ಇಷ್ಟಕ್ಕೆ ತುಂಬ ಹಗುರು, ಹೇಗಂದರೆ ತುಂಬ ಮನಸ್ಸು ನೋವು. ಈಗ ಇವಳೇನಪ್ಪ ಇವಳು ಈ ಥರ. ನನಗೇನು ಗೊತ್ತಾ, ನಾನು ತುಂಬ ಮುಂದೆ ಹೋಗಬೇಕು. ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಬಂದಿದ್ದೀನಿ. ನಾನು ಈ ಮಟ್ಟಕ್ಕೆ ಇಲ್ಲಿ ನಾನು ಆಫೀಸ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೇ ನನಗೆ ಇವಾಗಿನವರೆಗೂ ನಂಬೋಕ್ಕಾಗ್ತಿಲ್ಲ. ಯಾಕೆಂದರೆ ಅಷ್ಟು ಕಷ್ಟದಿಂದ ಬಂದಿದ್ದೀನಿ. ನಮ್ಮ ಮನೆಯವ್ರು ನಮಗೇ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಾನು ತುಂಬ ಕಷ್ಟದಿಂದ ಬಂದಿರೋದ್ರಿಂದ ದುಡಿಬೇಕು ಅನ್ನೋ ಮನಸ್ಥಿತಿ ನನಗೆ ಬಂದುಬಿಟ್ಟಿದೆ. ಎಷ್ಟು ಅಂತಂದರೆ ಮಾಡಬೇಕು, ಕೆಲಸ ಮಾಡಬೇಕು. ಎಷ್ಟಂತಂದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಖಾಲಿ ಅಂತೂ ಕೂಡಬಾರ್ದು. ಖಾಲಿ ಕೂಡಿದ್ರೆ ನನಗೆ ಮತ್ತೆ ಮನಸ್ಥಿತಿ ಏನು ಇವತ್ತು ಹೀಗಾಯ್ತಲ್ಲಪ್ಪ, ನಾನು ಮಾಡಲೇಬೇಕು, ಏನು ಮಾಡಲೇ ಇಲ್ವಲ್ಲ. ಒಟ್ಟಿನಲ್ಲಿ ನಾನು ಮಾಡಬೇಕು, ದುಡಿಬೇಕು. ಹಾಗಂತ ದುಡಿಬೇಕು ಅಂತ ಹೇಳ್ಬಿಟ್ಟು ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಪ್ರೂವ್ ಮಾಡ್ಕೋಬೇಕು. ನನ್ನ ಕೈಯಿಂದ ಇದೇ ಹಾಸ್ಪಿಟಲಲ್ಲಿ ನನಗೆ ತುಂಬ ಅವಮಾನಗಳು. ಇವಳ ಕೈಲಿ ಏನು ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಅಟ್ಲೀಸ್ಟ್ ನನ್ನ ಕೈಲಿ ಏನಾಗುತ್ತೋ, ನನ್ನದು ಅಂತ ಸ್ವಂತ ಏನಿದೆ ಅದು ಮಾಡಬೇಕು ಅನ್ನೋ ಛಲ ನನ್ನಲ್ಲಿ ಬಂದಿದೆ. ಮಾಡಬೇಕು ಅನ್ನೋ ಧೈರ್ಯ ನನ್ನಲ್ಲಿದೆ. ಬಟ್ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ನಿಜವಾಗ್ಲೂ ಗೆದ್ದೆ.
ಅದು ನನಗೆ ಕನ್ಫರ್ಮಾಗಿ ಗೊತ್ತು. ತುಂಬ ನನಗೆ ಅಟ್ಲೀಸ್ಟ್ ನನಗೆ ಶೇರ್ ಮಾಡದೇ ಇದ್ದರು, ನನಗೆ ಲೈಕ್ ಮಾಡದೇ ಇದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಹೆಣ್ಣಿನ ಮಾನವೀಯತೆಯಾದ್ರೂ ಸ್ವಲ್ಪ ಬೆಲೆ ಕೊಡ್ತಾರೆ ಅಂದ್ಕೊಂಡ್ರೆ ಇಲ್ಲಿ ಅದಕ್ಕೆಲ್ಲ ವ್ಯಾಲ್ಯೂ, ನೋ ವ್ಯಾಲ್ಯೂ. ಇದಕ್ಕೆ ಬಂದುಬಿಟ್ಟು ಎಫೆಕ್ಟ್ ತುಂಬ ಅಂದರೆ ತುಂಬ ಆಗ್ತಾ ಇದ್ದೀನಿ. ನಿನ್ನೆಯಿಂದ ನಾನು ಬ್ಲಾಗ್ ಬಿಟ್ಟಿದ್ದೀನಿ, ಮಾಡಬೇಕಂತ ಕಂಟಿನ್ಯೂ. ಹಾಗಾಗಿ ನಿಮ್ಮ ಸಪೋರ್ಟ್ ಕೇಳ್ತಾ ಇದ್ದೀನಿ. ಜಸ್ಟ್ ನಿಮ್ಮ ಸಪೋರ್ಟ್ ಇದ್ದರೆ ಸಾಕು, ನಾನು ಏನಾದರೂ ಮಾಡ್ತೀನಿ. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಎಲ್ಲ ನಾನು ನೋಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಹಾಸ್ಪಿಟಲಲ್ಲಿ ಏನೇನು ನಡೀತಿದೆ ಅದೆಲ್ಲ ನಿಮಗೆ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ನಡೀತಿದೆ ಅಂದರೆ ಅದು ಇದು ನಡೆಯಲ್ಲ. ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ. ನಮ್ಮ ಹಾಸ್ಪಿಟಲ್ ಬಗ್ಗೆ ಅಂತೂ ಇನ್ನು ಹೇಳಂಗೆ ಇಲ್ಲ. ನಾನು ಏನೋ ಅಂದ್ಕೊಂಡಿದ್ದೆ, ನಾನು ಏನು ಇದು ಏನು ಮಾಡ್ತಾರೋ ಏನಿಲ್ಲ, ಏನು ಚೆನ್ನಾಗಿ ನೋಡ್ತಾರೆ ಏನಿಲ್ಲ. ಬಟ್ ನಿಜವಾಗ್ಲೂ ಐ ಸ್ವೇರ್, ಯಾರಾದರೂ ನೋಡಿಸ್ಕೊಂಡು ಇದ್ದರೆ ನಾನು ರಿಯಲಾಗಿ ನಿಮಗೆ ಸ್ವೇರ್ ಮಾಡ್ತಾ ಇದ್ದೀನಿ, ಇಲ್ಲಿ ಬಂದುಬಿಟ್ಟು ಒಂದು ಸರಿ ವಿಸಿಟ್ ಮಾಡಿ. ನಿಜ ಹೇಳ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ಈ ಹಾಸ್ಪಿಟಲಲ್ಲಿ ನಿಮಗೆ ಉಚಿತವಾಗಿ ಔಷಧಿ ನೀಡ್ತಾರೆ, ಉಚಿತವಾಗಿ ಚಿಕಿತ್ಸೆ ನೀಡ್ತಾರೆ, ಉಚಿತವಾಗಿ ನಿಮಗೆಲ್ಲದೂ ನಡೆಸ್ಕೊಡ್ತಾರೆ. ನಿಮಗೇನೇ ಪ್ರಾಬ್ಲಮ್ ಇರಲಿ, ತಲೆನೋವು ಪ್ರಾಬ್ಲಮ್ ಇರಲಿ, ನಿಮಗೆ ಮತ್ತು ಬೆನ್ನು ಮೂಳೆ ಪ್ರಾಬ್ಲಮ್ ಇರಲಿ, ನಿಮಗೆ ಕೈ ಈಗ ಹೊರಗಡೆ ಹೋಯ್ತವಪ್ಪ ಅಂದರೆ ನಾವು ತುಂಬ ಕಾಸ್ಟ್ಲಿ ಏನಾದ್ರು ತೊಗೋಬೇಕು ಟ್ಯಾಬ್ಲೆಟ್ ಅಂತಂದರೆ ಅದರಿಂದನೇ ನಮಗೆ ನಾವು ಬಡವರು ಇರ್ತೀವಿ. ಬಡವರಿಂದ